ನಮಸ್ತೆ. ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ತೀರ್ಥಹಳ್ಳಿ ತಾಲೂಕಿನ ತೂಗೂರು ಗ್ರಾಮ ಪಂಚಾಯತಿ ಒಬ್ಬ ದಿಟ್ಟ ನಾಯಕನಾಗಿರುವ ವ್ಯಕ್ತಿ ಮನೆಯಲ್ಲಿದ್ದೀವಿ. ಬನ್ನಿ ಅವರ ಒಂದು ಕಿರು ಪರಿಚಯ ಮಾಡ್ಕೊಂಡು. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಕವಿರಾಜ್ ಅಂತ ಹೇಳಿ. ಕವಿರಾಜ್ ಅಂತ. ಯಾವ ಪಂಚಾಯತಿ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್? ನಾನಿಲ್ಲಿ ನನ್ನ ಕ್ಷೇತ್ರ ಬೇಗೊಳ್ಳಿ. ಹಾಂ. ತೂಗೂರು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀರಾ. ರಾಜಕೀಯ ಪ್ರವೇಶ ಯಾವಾಗ ಸರ್ ನಿಮ್ಮದು? ನಾನು ಈಗ ಸ್ಟೂಡೆಂಟ್ ಆಗಿದ್ದಂಗೆ ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದೆ. ತೀರ್ಥಹಳ್ಳಿಯ ತುಂಗಾ ಕಾಲೇಜಿನಲ್ಲಿ ನಾನು ಶಿಕ್ಷಣ ಡಿಗ್ರಿ ಓದಬೇಕಾದ್ರೆ ಅಲ್ಲಿ ಯೂನಿಯನ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೆ. ಅನೇಕ ಸಂಘ ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಎಲ್ಲ ತೂದೂರು ವ್ಯವಸಾಯ ಸಹಕಾರ ಸಂಘದ ನಿರ್ದೇಶಕನಾಗಿದ್ದೆ. ಅಲ್ಲಿಂದ ತೀರ್ಥಹಳ್ಳಿಯ ಕೋಆಪರೇಟಿವ್ ರಾಮೇಶ್ವರ ಕೋಆಪರೇಟಿವ್ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ತೀರ್ಥಹಳ್ಳಿಯ RAED ಸಂಘದ RAED ಸಂಘದ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಹಾಲಿ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಕೂಡ ಈ ಕೆಲಸ ಮಾಡ್ತಾಯಿದ್ದೀನಿ. ರಾಜಕೀಯ ಬಂದ ಉದ್ದೇಶ ಸರ್ ಏನಿಲ್ಲ, ನಾನು ಸಾರ್ವಜನಿಕವಾಗಿ ಗುರುತಿಸ್ಕೊಂಡು ಸಾರ್ವಜನಿಕ ಕೆಲಸವನ್ನು ಯಾವಾಗಲಿಂದ ಮಾಡ್ತಾಯಿದ್ದೀನಿ. ಸರ್, ಏನೋ ನಮ್ಮ ಕೈಯಲ್ಲಾಗಿದ್ದ ಕೆಲಸಗಳನ್ನು ಸಾರ್ವಜನಿಕವಾಗಿ ಶಕ್ತಿ ಇರೋ ಹೊತ್ತಿಗೆ ಮಾಡಬೇಕು ಅಂತಕ್ಕಂಥದ್ದು. ಸರ್, ರಾಜಕೀಯಕ್ಕೆ ಬಂದ ಅಲ್ಲ 2.5-3 ವರ್ಷ ಅವಧಿ ಮುಗಿತಾ ಬಂದಿದೆ. ಆ ಅವಧಿಯೊಳಗೆ ಗ್ರಾಮಕ್ಕೋಸ್ಕರ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ತಿದ್ದಾರೆ? ಗ್ರಾಮಕ್ಕೆ ಸ್ವಲ್ಪ ರಸ್ತೆಗಳ ಕಾಮಗಾರಿಗಳನ್ನು ಮಾಡಿಸ್ತಾರೆ. ನಮ್ಮ ಆತ್ಮೀಯರೊಬ್ಬರು ಇದ್ದರು, ಅವ್ರು ನಡ್ಕೊಂಡು ಸುಮಾರು 6 ಕೋಟಿ ದುಡ್ಡನ್ನು ನಬಾರ್ಡಿಂದ ತಂದು ಇಲ್ಲಿ ಸುತ್ತಲೂ ನನ್ನ ಕ್ಷೇತ್ರದಲ್ಲಿ ಸುತ್ತಲೂ ಸುಮಾರು 6 ಕೋಟಿ ರಸ್ತೆ ಅಭಿವೃದ್ಧಿಯಾಗಿದೆ. ಉದಾಸಿ ಅವರ ಗ್ರ್ಯಾಂಟು. ಅಲ್ಲಿಂದ ಇಲ್ಲಿ ಪಂಚಾಯಿತಿಯಲ್ಲೂ ಕೂಡ ನಮಗೆ ಬಂದಿರತಕ್ಕಂಥ ಗ್ರ್ಯಾಂಟಲ್ಲಿ ಎಲ್ಲ ಕುಡಿಯೋ ನೀರು, ವಿದ್ಯುತ್ತು, ನಾನು ಗೆದ್ದ ಪ್ರಾರಂಭದಲ್ಲಿ ಸುಮಾರು ರಾಜೀವ್ ಗಾಂಧಿ ವಿದ್ಯುತ್ತೀಕರಣ ಯೋಜನೆಯಲ್ಲಿ ಸುಮಾರು 39 ಮನೆಗಳಿಗೆ ವಿದ್ಯುತ್ ನೀಡ್ತಕ್ಕಂಥದ್ದು. ಅಲ್ಲಿಂದ ರಸ್ತೆಗಳು ಎಲ್ಲಿ ಹಾಳಾಗಿದೆ, ಎಲ್ಲಿ ರಸ್ತೆ ಸಂಪರ್ಕ ಇಲ್ಲ ಅಂಥ ಸ್ಥಳಗಳಿಗೆ ರಸ್ತೆ ಕೊಡ್ತಕ್ಕಂಥದ್ದು. ಅಲ್ಲಿಂದ ಕುಡಿಯೋ ನೀರಿನ ಗಂಭೀರ ಸಮಸ್ಯೆ ಇರ್ತಕ್ಕಂಥ ಪ್ರದೇಶಗಳಿಗೆ ಕುಡಿಯೋ ನೀರಿನ ಸಮಸ್ಯೆಯನ್ನು ನೀಗಲಾಡಿಸ್ತಕ್ಕಂಥದ್ದು. ಈ ಊರು ತುಂಗಾ ನದಿಯ ತೀರದಲ್ಲಿದ್ದರೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಭಾಳ ಗಂಭೀರವಾಗಿತ್ತು. ತದನಂತರದಲ್ಲಿ ಈಗ ತುಂಗಾ ನದಿಗೆ ಕುಡಿಯೋ ನೀರಿನ ಸೌಲಭ್ಯ ಪೈಪ್ಲೈನ್ ಮೂಲಕ ತುಂಗಾ ನದಿಯಿಂದ ನೀರನ್ನು ಎತ್ತಿ ಸುಮಾರು 2 ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಅನೇಕ ಜನಪರ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಸರ್, ರಾಜಕೀಯಕ್ಕೆ ನೀವು ಬರ್ಬೇಕಂದ್ರೆ ನೀವು ಗಾಡ್ ಫಾದರ್ ಗುರು ಅಂತ ಅನ್ನಿದ್ದಾರೆ. ನಾನು ಪ್ರಾರಂಭದಲ್ಲಿ ರಾಜಕೀಯ ಬರಬೇಕಾದ್ರೆ ನನ್ನ ತತ್ವ ಸಿದ್ಧಾಂತ ಅಂತಂದರೆ BJPಯಲ್ಲಿ ಗುರುತಿಸ್ಕೊಂಡು ಬಂದಿದ್ದೆ. ಅಷ್ಟು ಅಂತ ಹೇಳಿದ್ರೆ ಇಲ್ಲಿ ಪ್ರಾರಂಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿದ್ದರು ಜ್ಞಾನೇಂದ್ರ ಅಂತ, ಅಶೋಕ್ ಮೂರ್ತಿ ಅಂತಕ್ಕಂಥದ್ದು. ಅವರು ನನ್ನ ಓನ್ ಬ್ರದರ ಅಧ್ಯಕ್ಷರು. ಅವರು ಪ್ರಾರಂಭದಲ್ಲಿ ನಮ್ಮನ್ನು ರಾಜಕೀಯ ಹೇಳತ್ತಂದರು. ತದನಂತರದಲ್ಲಿ ಜ್ಞಾನೇಂದ್ರ ಕೂಡ ನಮಗೆ ರಾಜಕೀಯ ಗುರು ಅಂತ. ಹಾಗಾಗಿ ಎಲ್ಲ ಅವರ ಗ್ರಾಮ ಪಂಚಾಯತ್ ಸ್ಪರ್ಧಕ್ಕೆ ಅದೇ ವಿದ್ಯಾರ್ಥಿ ಅಂತ ಸರ್ಕಾರ ನಿಗದಿಪಡಿಸಿಲ್ಲ. ಇಲ್ಲ, ವಿದ್ಯಾರ್ಥಿ ಇರಬೇಕು ಅಂತ ನಿಮ್ಮ ಅನುಭವ ಮುಖಾಂತರ ಗ್ರಾಮ ಪಂಚಾಯತ್ ವಿದ್ಯಾರ್ಥಿ ಇರಬೇಕು ಅನುಭವನೇ ಸರ್? ಹೌದು, ಖಂಡಿತ ವಿದ್ಯಾರ್ಹತೆ ಭಾಳ ಮಹತ್ವ. ಇಲ್ಲ ಅಂತ ಹೇಳಿದ್ರೆ ಯಾವ ಅಭಿವೃದ್ಧಿ ಕೆಲಸಗಳಾಗ್ತವೆ, ಏನು ಅನುದಾನ ಬರ್ತಾ ಇದೆ, ಯಾವ ಹೆಡ್ಡಲ್ಲಿ ಬರ್ತಾ ಇದೆ, ಯಾವ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ವಿದ್ಯೆ ಇಲ್ಲ ಅಂದರೆ ಯಾರಿಗೆ ಗೊತ್ತಾಗೋದೇ ಇಲ್ಲ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಏನು ಮಾತು ಹೇಳ್ತಾರೆ ಅದನ್ನು ಕೇಳಿಕೊಂಡು ತಲೆ ತೂಗಿಸ್ಕೊಂಡು ಬರ್ತಕ್ಕಂಥ ಒಂದು ಅನಿವಾರ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಶಿಕ್ಷಣವೇ ಹೆಚ್ಚು ಮಹತ್ವ. ಕನಿಷ್ಠ ಎಷ್ಟು ವಿದ್ಯಾಭ್ಯಾಸ ಹೊಂದಿರಬೇಕು? ಕನಿಷ್ಠ ಅವನ ವಿದ್ಯಾರ್ಹತೆ ಮಿನಿಮಮ್ SLCR ಗ್ರಾಮ ಪಂಚಾಯತಿಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ SLCR ಇರುತ್ತೆ. ಕನಿಷ್ಠ ಒಂದು SLCR ಇರುತ್ತೆ. ವಿದ್ಯೆ ಓದ್ತಾರೆಲ್ಲ ಬುದ್ಧಿವಂತರು ಅಂತಕ್ಕಂಥದ್ದಲ್ಲ, ಆದರೆ ಸಾಮಾಜಿಕ ಪ್ರಜ್ಞೆ ಇರ್ತಕ್ಕಂಥದ್ದು ಹೆಚ್ಚು ಒಳ್ಳೆಯದು. 4 ಜನಕ್ಕೆ ಏನಾದ್ರು ಬಂದರೆ ತಿಳುವಳಿಕೆ ಹೇಳ್ತಕ್ಕಂಥದ್ದು ಸಾಮಾನ್ಯ ಪ್ರಜ್ಞೆ ಆ ವ್ಯಕ್ತಿಗೆ ಇರಬೇಕು ಅಂತಕ್ಕಂಥ ಹೇಳ್ತಾ ಇದ್ದೀನಿ. ಸರ್, ನಿಮ್ಮ ಕಾಲಾವಧಿಯಲ್ಲಿ ಇನ್ನೂ 2 ವರ್ಷ ಅವಧಿ ಇದೆ. ಇನ್ನೂ 2 ವರ್ಷ ಅವಧಿಯೊಳಗೆ ನಿಮ್ಮ ಗ್ರಾಮದಲ್ಲಿ ಏನೆಲ್ಲ ಬದಲಾವಣೆ ತರಬೇಕು ಅಂತ ಏನೆಲ್ಲ ಯೋಜನೆಗಳು ಹಾಕ್ಕೊಂಡಿದ್ದೀರಾ? ಹೌದು, ಖಂಡಿತ. ಆದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಇಲ್ಲಿ ಅನೇಕ ಜನಪರ ಕೆಲಸಗಳು ಆಗಿದ್ದಾವೆ. ಇನ್ನು ಏನಾರು ಸರ್ಕಾರದಿಂದ ಹೆಚ್ಚಿನ ಅನುದಾನಗಳನ್ನು ಬಂದರೆ ಖಂಡಿತ ಕೆಲಸಗಳನ್ನು, ಮನೆಗಳು ಕೊಡ್ತಕ್ಕಂಥದ್ದು, ವಿದ್ಯುತ್ ಕೊಡ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ವಸತಿ ಇಲ್ದರಿಗೆ ವಸತಿ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ 2 ವರ್ಷ ಅವಧಿಯಲ್ಲಿ 2 ವರ್ಷದಲ್ಲಿ ಇದೆಲ್ಲ ಯೋಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ರಾಜಕೀಯ ಜೀವನ ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ರಾಜಕೀಯ ಜೀವನ ಸಾರ್ವಜನಿಕ ಕೆಲಸ ಸ್ವಲ್ಪ ಎಷ್ಟೇ ಮಾಡಿದ್ರೂ ಒಳ್ಳೆಯದಿಲ್ಲ. ಆದರೆ ನಮ್ಮ ಪ್ರಾಮಾಣಿಕತೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು, ನಮ್ಮ ಕೈಯಲ್ಲಾಗಿರ್ತಕ್ಕಂಥದ್ದು.
ನೆಕ್ಸ್ಟ್ ಏನಾದ್ರು TPJP ಅವಕಾಶಕ್ಕೆ ಭಾಗವಹಿಸ್ತೀರಿ? ನೋಡ್ಬೇಕು, ಅವಕಾಶ ಬಂದರೆ ಖಂಡಿತ ಭಾಗವಹಿಸ್ತೀರಿ. ರಾಜಕೀಯದ ಮುಂದುವರೆಯಕ್ಕೆ ಇಷ್ಟಪಡ್ತಾ ಇದ್ದೀರಾ? ಖಂಡಿತ. ಸರ್, ನೀವು ಸ್ಥಾನಕ್ಕೆ ಬಂದಿದ್ದೀರಾ ಅಂದ್ರೆ ಮತದಾರರ ಕಾರಣ, ಅವ್ರ ಒಂದು ಹಾಕಿರೋ ಒಂದು ಓಟು ಅಮೂಲ್ಯವಾದ ಅಂತ ಹೇಳ್ಬೋದು. ಅಂತ ಓಟನ್ನ ಹಾಕಿ ನೀವು ಒಳ್ಳೆ ಲೀಡಿಂಗ್ ಅಲ್ಲಿ ಗೆಲ್ಸಿರೋ ಜನ, ಅಂತ ಜನಕ್ಕೆ ನಮ್ಮ ವಾಹಿನಿ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ನಾನಂತೂ ಅವರಿಗೆ ಜನರಿಗೆ ಹೇಳೋ ಇಷ್ಟಪಡೋದು ಅಂತ ಹೇಳಿದ್ರೆ, ಅವ್ರು ನೀಡಿರ್ತಕ್ಕಂಥ ಮತಕ್ಕೆ, ಅಮೂಲ್ಯ ಕೊಟ್ಟಿರ್ತಕ್ಕಂಥ ಮತಕ್ಕೆ ನಾನು ಯಾವುದೇ ಚ್ಯುತಿ ಬರದೇ ರೀತಿಯಲ್ಲಿ ಜನಪರ ಕೆಲಸವನ್ನು ಮಾಡಿದ್ದೀನಿ, ಇನ್ನೂ ಕೂಡ ಮುಂದೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಏನೇ ಕಷ್ಟ ಕಾರ್ಪಣ್ಯ ಅಂದ್ರು ಹೆಲ್ಪ್ ಮಾಡ್ತೀನಿ, ನನ್ನ ಕೈಲಾದ ಮಟ್ಟಿಗೆ ಹೆಲ್ಪ್, ನನ್ನ ಕೈಯಲ್ಲಾಗಿರ್ತಕ್ಕಂಥ ಸಹಾಯ ಖಂಡಿತ ಮಾಡಿದ್ರೆ ಅಂತ ಹೇಳ್ತೀನಿ. ಮತ್ತೇನಾದ್ರು ರಾಜಕೀಯ ಬಗ್ಗೆ ಹೇಳಕ್ಕೆ ಇಷ್ಟ? ಹೌದು, ನನ್ನ ಶಕ್ತಿ ಏನಿದೆ ಅದನ್ನ ಮಟ್ಟದಲ್ಲೂ ಕೂಡ ನಾನು ಪಂಚಾಯತಿ ಮೆಂಬರು ಅಂತಕ್ಕಂಥ ಬೇರೆ ಬೇರೆ ಕಾಂಟ್ಯಾಕ್ಟಲ್ಲಿ ನನಗೇನು ಸಾಧ್ಯ ಆಗುತ್ತೆ. ನಾನೀಗ ಅಲ್ಲಿ ಸುಮಾರು 5-6 ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಮಾಡಿದ್ದೀನಿ. ನನ್ನ ಕಾಂಟ್ಯಾಕ್ಟಲ್ಲಿ ಇದು ಮಾಡಿ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಅನುದಾನವನ್ನು ತರಲಿಕ್ಕೆ ಏನೇನು ಸಹಾಯ ಬೇಕೋ ಅದು ಮಾಡಿದ್ದೀನಿ. ನನ್ನ ಪಂಚಾಯತಿ ಅನುದಾನ ಮಾತ್ರ ಅಲ್ಲ, ಮೇಲ್ಮಟ್ಟದಲ್ಲೂ ಕೂಡ ನಮಗೆ ತರ್ತಕ್ಕಂಥ ಒಂದು ಅವಕಾಶಗಳು ಇತ್ತು, ಅದನ್ನು ಕೂಡ ತಂದು ಹಾಕಿದ್ದೀವಿ. ಇಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಅನುದಾನ ಇಡೀ ಪಂಚಾಯತಿಯಲ್ಲಿ ಯಾರಿಗೂ ಕೂಡ ಪಂಚಾಯತಿ ಮೆಂಬರಿಗೆ ಅನುದಾನ ಬಂದಿಲ್ಲ. ನಾನು ಮೇಲ್ಮಟ್ಟದಲ್ಲಿ ಅನುದಾನವನ್ನು ಬೇರೆ ಬೇರೆ ಇದರಲ್ಲಿ ತಂದಿದ್ದೀನಿ. ಮತ್ತೇನಾದ್ರು ರಾಜಕೀಯದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ರಾಜಕೀಯ ಅಂತಕ್ಕಂಥದ್ದಂದರೆ ಒಟ್ಟಾರೆ ನಮಗೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕತೆಯಲ್ಲಿ ಒಂದಿಷ್ಟು ಸಾರ್ವಜನಿಕ ಕೆಲಸ ಮಾಡಬೇಕು, ನಾನು ಅನ್ನೋದ್ರಲ್ಲಿ ಯಾರೇ ಬಂದರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಹೀಗೆ ಸುಖಕರವಾಗಿರಲಿ ಅಂತ ನಾವು ಆಶಿಸ್ತೀವಿ. ನೆಕ್ಸ್ಟ್ ಇನ್ನು TPJP ಅವಕಾಶ ಬಂದಾಗ ಭಾಗವಹಿಸಿ ಇನ್ನು ಜನಸೇವೆ ಹೆಚ್ಚಾಗಿ ಮಾಡಿ ಅಂತ ಆಶಿಸ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕಳೆದಕ್ಕೆ ತುಂಬ ಧನ್ಯವಾದಗಳು ಸರ್.